ಯಾರಾದರೂ ಪುಣ್ಯಾತ್ಮ ನನ್ನ ಅಕೌಂಟಿಗೆ 4 ಕೋಟಿ ಫೋನ್ಪೇ ಮಾಡಿಬಿಟ್ರೆ ಫಸ್ಟು 1 ಕೋಟಿಲಿ ಮನೆ ಕಟ್ಕೊಂಡ್ಬಿಡ್ತೀನಿ. ಆ್ಯಂಡ್ ಇನ್ನೊಂದು ಕೋಟಿ ನನ್ನ ಮಗನ ಹೆಸರಲ್ಲಿ ಡೆಪಾಸಿಟ್ ಮಾಡಿಬಿಡ್ತೀನಿ. ಆ್ಯಂಡ್ ಇನ್ನೊಂದು ಕೋಟಿ ನೀನು ಮದುವೆ ಮಾಡಿದ್ವಿ ಅಂತ ಹೇಳ್ತಾರಲ್ಲ ಅವ್ರಿಗೆಲ್ಲರಿಗೂ ದಾನ ಮಾಡಿಬಿಡ್ತೀನಿ. ಆ್ಯಂಡ್ ಇನ್ನೊಂದು ಕೋಟಿ ಬಿಸ್ನೆಸ್ ಮಾಡ್ಕೊಂಡ್ಬಿಡ್ತೀನಿ. ಆ್ಯಂಡ್ 101 ರೂಪಾಯಿ ತೊಗೊಂಡೋಗ್ಬಿಟ್ಟು ಯಾವ ಪುಣ್ಯಾತ್ಮ ನನಗೆ ಫೋನ್ಪೇ ಮಾಡಿರ್ತಾನೋ ಅವನ ಹೆಸರಲ್ಲಿ ಅರ್ಚನೆ ಮಾಡಿಸ್ಬಿಡ್ತೀನಿ. ಇಟ್ಸ್ ಸೋ ಗುಡ್. ಒಂದೊಂದ್ಸತಿ ಯೋಚನೆ ಮಾಡ್ತೀನಿ ನನ್ ಗಂಡಂಗ್ ಮಾರ್ಬಿಡ್ಲಾ ಅಂತ. ಆದ್ರೆ ಚಿನ್ನದಂತ ಗಂಡ ಹೆಂಗ್ ಮಾರಕ್ಕಾಗತ್ತೆ ಹೇಳಿ? ಅಡ್ಗೆ ಮಾಡಬೇಡ, ಇವತ್ತು ಹೋಟ್ಲಿಗೆ ಹೋಗಿ ಊಟ ಮಾಡೋಣ ಅಂತಾರೆ. ಆಚೆ ಲಾಂಗ್ ಡ್ರೈವ್ ಹೋಗಿ ಬರೋಣ ಅಂತಾರೆ. ನಿಮ್ಮಮ್ಮನ ಮನೆಗೆ ಹೋಗ್ಬಿಡ್ವಾ ಹೋಗು ಅಂತಾರೆ. ಇಂಥ ಚಿನ್ನದಂತ ಗಂಡ ಎಲ್ ಸಿಗ್ತಾರೆ? ಟಾರ್ಚ್ ಹಾಕಿದ್ರು ಸಿಗೋದಿಲ್ಲ. ದೇವ್ರೆ, ಜೀವನದಾಗ ಸಣ್ಣ ಪುಟ್ಟ ಟೆನ್ಷನ್ಸ್ ಇಂದ ಸಾಕಾಗಿ ಹೋಗೈತಿ. ಟೆನ್ಷನ್ಸ್ ಕೊಡೋದ ಇತ್ತಂದ್ರ ದೊಡ್ಡ ದೊಡ್ಡ ಟೆನ್ಷನ್ಸ್ ಕೊಡ್ಲಾ. ಈಗ ಫಾರ್ ಎಕ್ಸಾಂಪಲ್ಸ್, ನನ್ನ ಕೈಯಾಗಿರೋ ಕೋಟಿ ಕೋಟಿ ರೂಪಾಯಿನ ಯಾವ ಬ್ಯಾಂಕ್ನಾಗ ಇಡ್ಲಿ? ಊಟನ ಬಂಗಾರ ತಾಟ್ನಾಗ ಉಣ್ಣೋದೋ ಇಲ್ಲ ವಜ್ರ ತಾಟ್ನಾಗ ಉಣ್ಣೋದೋ? ಮತ್ತೆ ಶಾಪಿಂಗ್ ಮಾಡಾಕ ಯಾವ ದೇಶಕ್ಕೆ ಹೋಗ್ಬೇಕು? ನನ್ನ ಪ್ರೈವೇಟ್ ಜೆಟ್ಸ್ ಎಲ್ಲಿ ಪಾರ್ಕ್ ಮಾಡ್ಲಿ? ಇಂಥವ ದೊಡ್ಡ ದೊಡ್ಡ ಟೆನ್ಷನ್ಸ್ ಕೊಡ್ಲಾ ದೇವ್ರ? ಪ್ಲೀಸ್ ಬಾ, ಪ್ಲೀಸ್.